ನಮ್ಮ ಜೊತೆ ಇದಾರೆ ಸ್ಪೆಷಲ್ ಪರ್ಸನ್ ಅಣ್ಣ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಮನೆಯವರ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನೀನ್ ವಿಶ್ ಮಾಡಿ, ಯಾವ ತರ ವಿಶ್ ಮಾಡ್ತೀಯ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು ಟೇಸ್ಟ್ ಮಾಡಿಲ್ಲ ಅಣ್ಣ. ಲೈನ್ಸ್ ಸಕ್ಕದಾಗ ಆಗ್ತಿದೆ ನೋಡಿ. ಫೈನಲ್ ಆಗಿ 1 hour ಬಂದು ರೀಚ್ ಆಗಿದ್ದೀವಿ. ಈಗ ನಾವು ಉಳ್ಕೊಳ್ಳುವಂತ ರೆಸಾರ್ಟ್ ಇವತ್ತು 1 hour ಬಂದವಿ. ನಮ್ಮ ದಾವಣಗೆರೆ ಇನ್ಫ್ಲುಯೆನ್ಸರ್ ಎಲ್ಲ ಫನ್ ಮಾಡ್ತವೆ, ಹೆಂಗ್ ಮಾಡ್ತವೆ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ರಾಕಿ ಬಾಯ್ ಹಂಗಿರುತ್ತೆ. ನಾವು ಯೂಟ್ಯೂಬ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾವ್ರೆ. ಆಮೇಲೆ ಚೆನ್ನಾಗಿದೆ ಬಾಲ್ಕನಿ ಇವಾಗ. ಉಮೇಶ್ ಅಣ್ಣ ನಮ್ಮ ರೂಮಿಂದ ಹೊರಗೆ ಹಾಕಕತ್ತೀವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗ್ ಅದಿರಿ, ಎಲ್ಲ ಚಲೋ ಅದಿರಿ ಅನ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡತ್ತೀನಿ. ಮತ್ತೆ ದಾವಣಗೆರೆ ಇನ್ಫ್ಲುಯೆನ್ಸರ್ಸ್ ಜೊತೆ ಮತ್ತೊಂದು ನಡೀತಾ ಇದೆ. ನಮ್ ಜೊತೆ ಇದಾರೆ ಸ್ಪೆಷಲ್ ಪರ್ಸನ್ ಅಣ್ಣ. ಹಲೋ ನಮಸ್ಕಾರ ದಾವಣಗೆರೆ. ಹಾಯ್ ದಾವಣಗೆರೆ. ನಮಸ್ತೆ ಗೆಳೆಯರೇ. ಹಾಯ್ ಗಾಯ್ಸ್. ಹಲೋ ನಮಸ್ತೆ ದಾವಣಗೆರೆ. ಎಲ್ಲಿ ಏನಂತ ಹೇಳ್ತೀವಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಯ್ತಾ. ಮಹಾಪ್ರಭು ನೀವೇನಿಲ್ಲಿ? ಒಳಗಡೆ ಹೆಲ್ಮೆಟ್ ಹಾಕಿ ಡ್ರೈವ್ ಮಾಡ್ತಾರೆ, ನೀವೇ ನೋಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ತುಂಬ ವರ್ಷದ ಮೇಲೆ ಟಿಟಿಯಲ್ಲಿ ಹೋಗ್ತಾ ಇರೋದು ನಾನು. ನಮ್ಮ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ದಾವಣಗೆರೆ ಬಿಡೋಕ್ಕಿಂತ ಮುಂಚೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೊಕೇಶನ್ ಹೇಳೋದು ಬೇಡ, ಗೊತ್ತಾಗ್ತಿದೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ಲಾಸ್ಟ್ 2 times ಹೋಗಿದ್ದೀವಿ ಇನ್ಫ್ಲುಯೆನ್ಸರ್ಸ್ ಎಲ್ಲ. 2 times ಸಹ ನಾವು ಟ್ರೈನಲ್ಲಿ ಹೋಗಿದ್ದು. ಬಟ್ ಇದು ಮಾತ್ರ ಟಿ ಮಾಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಹೇಳಿದ್ರು, 8 ಗಂಟೆ ಬಿಡ್ತಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಈ ಒಂದು ಜರ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ. ಹಾಗೆ ಮತ್ತೆ ತುಂಬ ಎಕ್ಸೈಟ್ಮೆಂಟಿಂದ ಕೂಡಿರುತ್ತೆ. ಅಷ್ಟೇ ಕಂಟಿನ್ಯೂ ಆಗಿ ನೋಡಿ. ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಕಡ್ಲೆಮಾರು ಉಮೇಶ್ ಅಣ್ಣ ಅವರ ಮನೆಯವರ ಹುಟ್ಟುಹಬ್ಬದ ಶುಭಾಶಯಗಳು. ಬರ್ಡೇ ಇವತ್ತು. ಧನ್ಯವಾದಗಳು. ಬಾಲು ಹ್ಯಾಪಿ ಬರ್ತ್ಡೇ ಅಕ್ಕ, ಒಳ್ಳೇದಾಗ್ಲಿ. ರಾಕಿ ಅಕ್ಕ ಅಲ್ಲ ಅದಕ್ಕೆ ಹ್ಯಾಪಿ ಬರ್ಡೇ. ಏ ಉಮೇಶ್ ಅಣ್ಣ, ಇಷ್ಟೊತ್ತು ನಾವೆಲ್ಲ ವಿಶ್ ಮಾಡಿದೀವಿ. ಈಗ ನೀನ್ ವಿಶ್ ಮಾಡಿ, ಯಾವ ತರ ವಿಶ್ ಮಾಡ್ತೀಯಾ? ಏ ತಡಿ ಇಡಿ ಅಣ್ಣ ಅವಾಗಲೇ ಯಾರಿಗೋ ಬೇರೆ ವಿಡಿಯೋ ಕಾಲ್ ಮಾಡಿದ್ದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಈಗ ನೀನ್ ವಿಶ್ ಮಾಡಿ, ಯಾವ ತರ ವಿಶ್ ಮಾಡ್ತೀಯ ಅಂತ. ಅನಿತಾ ಹುಟ್ಟು ಹಬ್ಬದ ಶುಭಾಶಯಗಳು. ಇದಲ್ಲ ಹಲೋ ಗೆಳೆಯರು ಅಂತಿಲ್ಲ, ಚಿನ್ನು ನನ್ನ ಚಿನ್ನು ನನ್ನ ಮರತೇನ ಹೇಳ. ಹೇಳ ಇನ್ನೊಂದ್ಸತಿ. ಹಲೋ ಡಾರ್ಲಿಂಗ್. ಹುಟ್ಟು ಹಬ್ಬದ ಶುಭಾಶಯಗಳು. ನಗನಾಗುತ್ತಾ 100 ಕಾಲ ಚೆನ್ನಾಗಿರು. ನನಗೆ ಬಹಳ ಖುಷಿ ಆಗುತ್ತೆ ನೋಡಿ. ದಾವಣಗೆರೆ ಇನ್ಫ್ಲುಯೆನ್ಸರ್ ಕೂಡ ಎಲ್ಲ ಹೇಳ್ಸಿದ್ದೀನಿ. ಅವ್ರ ಪಾಪ ಅವರೇ ಮಾಡು ಅಂತ ಹೇಳಿ ಮಾಡಿದ್ರು. ನಿನಗೆ ಒಳ್ಳೇದಾಗಲಿ ದೇವರು. ಥ್ಯಾಂಕ್ ಯು. ಹುಡುಗ ಬನ್ನಿ ಜನರೇ. ಅಣ್ಣ ಬಂದ ಬಾರಣ ಸ್ಟೈಲಾಗಿ ಬಾರಣ, ಸ್ಪೆಕ್ಟ್ ಹಾಕೊಂಬಾರಣ. ಚಿನ್ನಿ ಬಂದಣ ನೋಡೋಣ, ಗುರ್ತು ಗಪ್ಪು ನೋಡೋಣ. ಟಿಫನ್ ಮಾಡೋದಕ್ಕೆ ಗಾಡಿ ನಿಲ್ಸಿದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ಬಸವೇಶ್ವರ ದೇವಸ್ಥಾನ. ಟಿಫನ್ ಮಾಡಕ್ಕೆ ಇಲ್ಲಿ ಗಾಡಿ ನಿಲ್ಸಿ. ಏನ್ ತಿಂಡಿ? ಇಡ್ಲಿ ಗಟ್ಟಿ ಚಟ್ನಿ. ಹಲೋ ನಮಸ್ಕಾರ ದಾವಣಗೆರೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಣ್ಣ ಇನ್ನು ಟೇಸ್ಟ್ ಮಾಡಿಲ್ಲ ಅಣ್ಣ, ಪ್ರಮೋಷನ್ ಮಾಡಿ ಹಿಂಗೆ ಹೇಳಿ ಹೆಂಗಣ್ಣ ನೀನು? ಅಯ್ಯೋ ದೇವರೇ ನೀನು. ಲೈನ್ಸ್ ಸಕ್ಕದಾಗ ಆಗ್ತಿದೆ ನೋಡಿ. ಎಂಜಾಯ್ ಎವ್ರಿ ಮೂಮೆಂಟ್. ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಏನು ಚಂದ ಕಾಣಿಸ್ತಾಳ ಓಡೆ ರಮ್ಮವ್ವ. ಏನು ಚಂದ ಕಾಣಿಸ್ತಾಳ ಓಡೆ ರಮ್ಮವ್ವ. ನೀನು
ಮದುವೆ ಬೇರವ್ವ ಅವ್ವ ಓಲೆ ಮಜವವ್ವ. ವೆಲ್ಕಮ್ ಟು 1 hour. ಫೈನಲ್ ಆಗಿ 1 hour ಬಂದು ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದು 12:15. ಬೆಳಗ್ಗೆ ನಾವು 8 ಗಂಟೆಗೆ ಬಿಟ್ಟಿದ್ದು ದಾವಣಗೆರೆ. ಬಟ್ ತಿಂಡಿಗೆ ಅರ್ಧ ಗಂಟೆ ಮತ್ತೆ ಅಲ್ಲಲ್ಲಿ ಮಧ್ಯ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡ್ವಿ. ಜಾಸ್ತಿ ಎಲ್ಲಿ ನಿಲ್ಸ್ಕೊಂಡ್ವಿ ಅಂದ್ರೆ ಒಂದು 4-5 ಜನ ವಾಮಿಟ್ ಮಾಡ್ಕೊಳೋದಕ್ಕೆ ಆಗಾಗ 5 ನಿಮಿಷ ನಿಲ್ಸ್ಕೊಂತ ಬಂದಿದ್ದಕ್ಕೆ 12:15 ಆಯ್ತು. ಇಲ್ಲ ಅಂದ್ರೆ ಇನ್ನೂ ಬೇಗ ಬರ್ತಿದ್ವಿ. ನಾವು ಉಳ್ಕೊಳ್ಳುವಂತ ರೆಸಾರ್ಟ್ ಇದೆ ನೋಡಿ, ಇಲ್ಲೇ ನಾವು ಉಳ್ಕೊಂತ ಇರೋದು. ಇವತ್ತು 1 hour ಬಂದವಿ. ನಮ್ಮ ದಾವಣಗೆರೆ ಇನ್ಫ್ಲುಯೆನ್ಸರ್ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಒಳ್ಳೆದಾಗಲಿ. ಈಗ ರೂಮಲ್ಲಿ ಚೆಕ್ ಇನ್ ಆಗಿ ನೆಕ್ಸ್ಟ್ ಏನು ಮಾಡ್ಬೇಕಂತ ಸ್ವಲ್ಪ ಒಂದು 1/2 hour ಇಲ್ವಾ 1 hour ರೆಸ್ಟ್ ತಗೊಂಡು ನೆಕ್ಸ್ಟ್ ಏನು ಪ್ಲಾನ್ಸ್ ಅಂತ ಗೊತ್ತಾಗುತ್ತೆ. ಬೀಚ್ ಅಥವಾ ಬೇರೆ ಪ್ಲೇಸು ಗೊತ್ತಿಲ್ಲ. ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಇನ್ಸ್ಟಾಗ್ರಾಮರಲ್ಲಿ ಯೂಟ್ಯೂಬಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾರೆ. ಅದರಲ್ಲೂ ಟ್ರಾವೆಲ್ ವಿಡಿಯೋಸ್ ಅಷ್ಟು ಈಸಿ ಅಲ್ಲ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ದಾವಣಗೆರೆಯವರು, ನಮ್ಮ ಕರ್ನಾಟಕ ಜನತೆ, ಕನ್ನಡ ಬ್ಲಾಗರ್ಸಿಗೆ ಬೆಳೆಸಿ ಉಳಿಸಿ ನೆಲೆಸಿ. ಬಟ್ ಈ ಸತಿ ಮಾತ್ರ ಈ ಒಂದು ಲಾಗ್ ಇದೆ ಅಲ್ಲ, ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗ್ತೀನಿ. ಫನ್ ಮಾಡ್ತವೆ ಹೆಂಗ್ ಮಾಡ್ತವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ರಾಕಿ ಬಾಯ್ ಹಂಗಿರುತ್ತೆ. ನಾವು ಯೂಟ್ಯೂಬ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾವ್ರೆ, ಫಾಲೋ ಮಾಡ್ತೀರಿ, ವಾಚ್. ಬಟ್ ನಿಮಗೆಲ್ಲೂ ಸಹ ಬೋರ್ ಆಗ್ಲಿಕ್ಕಿಲ್ಲ, ಆ ತರ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ಅಂತ ಘಟಾನುಘಟಿಗಳು ಇದಾರೆ ನಮ್ಮ ಜೊತೆಗೆ. ಒಂದು ಉಮೇಶ್ ಕಡ್ಲೆಬಾಳು, ಇನ್ನೊಂದು ಮೈ ದಾವಣಗೆರೆ. ಈ ಸತಿ ಸ್ಪೆಷಲ್ ಇವರು, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಘಟಾನುಘಟಿ ಅನ್ನಲ್ಲ ಇವರೇ, ನನ್ ದಾವಣಗೆರೆ, ಮೈ ದಾವಣಗೆರೆ. ನಮ್ಮ ಅಣ್ಣ ಏನೇ ಹೇಳತ್ತಾನ, ಎಲ್ಲಿಗೆ ಹೋಗೋಣ ಈಗ? ಈಗ ಫಸ್ಟ್ ಇದಕ್ಕೆ ಹೋಗೋಣ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬಿಟ್ಟು ಆರಾಮಾಗಿ ಆಟಾಡ್ಕೊಂಡು ಒಳ್ಳೆ ಊಟ ಮಾಡಿ ರೆಸ್ಟ್ ಮಾಡೋಣ. ಸಾಯಂಕಾಲ ಬೀಚಿಗೆ ಹೋಗೋಣ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತೈತಲ್ಲ, ಸುಮ್ಮನೆ ಹೋದ್ರೆ ವೇಸ್ಟ್ ಆಗುತ್ತೆ. ಮತ್ತೆ ಅಲ್ಲಿ ಬಿಡಲ್ಲ ಅಂದ್ಮೇಲೆ ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ಅಣ್ಣ ಹೋಗುವಾಗ ಹಾಗಾಗಿ ಫುಲ್ ಎಂಜಾಯ್ ಮಾಡ್ಬಿಟ್ಟು ನಾಳೆ ಅಲ್ಲ ಸಾಯಂಕಾಲ ಬೀಚಿಗೆ ವ್ಯವಸ್ಥೆ ಮಾಡೋಣ. ಹಂಗೆ ಹೋಗೋ ವಾಪಸ್ ಹೋಗ್ತಿಲ್ಲ ದಾವಣಗೆರೆಗೆ. ಹಂಗೆ ಸ್ವಲ್ಪ ಮಳಿ ತಗೊಂಡು ಹೋಗೋಣ. ನಮ್ ದಾವಣಗೆರೆಯಲ್ಲಿ ಮನೆ ಎಡೆ ಜಾತ್ರೆ ಆದ್ಮೇಲೆ ಮಳೆ ಬರ್ತೈತೆ. ದುರ್ಗಮ್ಮನ ಆಶೀರ್ವಾದ ಎಲ್ಲರಿಗೂ ಐತೆ. ಮಳೆ ಬಗ್ಗೆ ವಿಚಾರ ಮಾಡ್ಬೇಡ್ರಿ, ಮಳೆ ಬರ್ತೈತೆ. ಆಮೇಲೆ ಈ ಸಲಿಂದ 4 ವಾರ ದುರ್ಗಮ್ಮನ ದೇವಸ್ಥಾನ ಹತ್ರ ಸಂತಿ ಮಾಡ್ತಾರೆ. 4-5 ಅನ್ಸುತ್ತೆ. 5 ವಾರ ಸಾರಿ, ಮಳೆ ಬರ್ತೈತೆ, ಸಂತಿ ಮಾಡ್ಬೇಡ್ರಿ. ಈಗ ನಾವು ಅಮೆರಿಕನ್ ಡಾಲರ್ ಅಣ್ಣ ಕೂಡ ಚಿಲ್ಲಾಡಿದೀವಿ. ಇವತ್ತು ಇಂಡಿಯನ್ ರುಪೀಸ್ ಬಂದಿದೆ. ತಿರುಗ್ತಿಲ್ಲ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ಇಂಡಿಯನ್ ಸ್ವಲ್ಪ ನಾಲ್ಗೆ ಬಹಳ ತರವಸ್ತಿದೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನೈಟ್ ಗೊತ್ತಾಗುತ್ತೆ ನಿಮಗೆಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ. ಒಳ್ಳೆ ಹುಡುಗ ಪಾಪ. ಗುರು ರೂಮ್ಸ್ ನಾ ಬುಕ್ ಮಾಡ್ತಿದ್ದೇನೆ. ಅಲ್ಲ ಆಲ್ರೆಡಿ ಬುಕ್ ಆಗಿದೆ. ಎಲ್ಲೆಲ್ಲಿ ಏನು ಅಂತ ಇಸ್ಕೊಂಡಿದ್ದೇನೆ. ಪ್ರಭಾಣ ಮನೆಯಿಂದ ಆಯ್ ಅಂತೀರ ನೋಡ್ರಿ ಅಪ್ಪಾಜಿ. ಸುದ್ದಿ ಅಪ್ಪಾಜಿ ವಿಡಿಯೋ ಕಾಲ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎಷ್ಟು ಜನ ಅಂತ ನೋಡ್ರಿ ಫಸ್ಟ್ ನೀವು ಹೋಗಿ. ಅಂದ್ರೆ ಸ್ವಲ್ಪ ತಣ್ಣಗಿದಪ್ಪ, ಕೋಸ್ಟಲ್ ಏರಿಯಾ ಅದ್ರಲ್ವಾ. ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಸಂಜೆ ಹೋಗೋದು ಚೆನ್ನಾಗಿದೆ. ಬಾಲ್ಕನಿ ಇವಾಗ ಸ್ವಿಮ್ಮಿಂಗ್ ಪೂಲ್ ಇದೆನಾ? ಎಷ್ಟಡಿ ಆಳ ಇದೆ ಇದು? ಎಷ್ಟಡಿ ಇದೆ? ಡೆಪ್ತ್ ಎಷ್ಟಿದೆ? ಡೆಪ್ತ್ ಕಿತ್ನಾ है? 1005 ಅಂದ್ರೆ ಅಲ್ಲ 1005 ಕೆಳಗಡೆ ಐತಲ್ಲ ಜಾಗ. ಸ್ಲಿಪ್ಪರ್ ಈ ಕಡೆ ಒಂದ್ ಕಡೆ ಬಿಟ್ಬಿಡ್ರಿ, ಸುಮ್ನೆ ರಾಡಿ ಮಾಡ್ಬೇಡ್ರಿ ಎಲ್ಲ ಕಡೆ. ಕಾಫಿ ಅಲ್ಲದು ಬರೀ ಖಾಲಿ. ಅಣ್ಣ ಆರ್ಬೇಡ. ಉಮೇಶ್ ಅಣ್ಣನ ರೂಮಿಂದ ಹೊರಗೆ ಹಾಕಿ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಗುರು
ನಮ್ಮ ಮೈ ದಾವಣಗೆರೆ ಮತ್ತೆ ನಾನು. ಒಂದು ರೂಮ್ 4 ಜನ ಅಷ್ಟೇನಾ? ಮಸ್ತ್. ಅಬ್ಬಾ, ಮಲ್ಲಿಗೆ ಹೂ ಇದ್ದಂಗಿದೆ. ಊಟಕ್ಕೆ ಹೋಗ್ತಿದೀವಿ ಅಷ್ಟೇ. ಬೀಚ್